ನಮಸ್ತೆ ಎಲ್ರಿಗೂ. ಮಹಾಗಣಾಧಿಪತಿ ನಮ. ಓಂ ನಮಃ ಶಿವಾಯ. ಮಲೆ ಮಾದೇಶ್ವರಾಯ ನಮ. ಮನೆದೇವ ವೀರಭದ್ರಸ್ವಾಮಿ ನಮ. ಈಗ ಪತ್ನಿ ಅಥವಾ ಪತಿ ವಿಚಾರ ತಿಳಿಸ್ಕೊಡೋಣ. ಏಕೆಂದರೆ ನಾನು ಸುಮಾರು ಈಗಿನ ಕಾಲದಲ್ಲಿ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಸುಮಾರು ನೋಡ್ತಿರ್ತೀವಿ. ಹೆಂಡ್ತಿನ ಗಂಡನೇ ಕೊಲೆ ಮಾಡೋದು, ಅಥವಾ ಹೆಂಡ್ತಿ ಪರಪುರುಷನ ಆಸಕ್ತಿ ಹೊಂದಿ ಗಂಡನ್ನು ಕೊಲೆ ಮಾಡೋದು ಹೆಚ್ಚಾಗಿ ನಡೀತಾ ಇದೆ. ಈಗ ಇದನ್ನು ಮದುವೆಗೆ ಮೊದಲೇ ತಿಳ್ಕೊಬೋದು. ಅವರವ್ರ ಕ್ಯಾರೆಕ್ಟ್ರು, ಗಂಡನ ಕ್ಯಾರೆಕ್ಟ್ರ್ ಅಥವಾ ಹೆಣ್ಣಿನ ಕ್ಯಾರೆಕ್ಟ್ರ್ ತಿಳ್ಕೊಬೋದು. ಅಂದರೆ ಜಾತಕದಲ್ಲಿ ತಿಳ್ಕೊಬೋದು. ಏಕೆಂದರೆ ಈ ದುರ್ಘಟನೆಗಳು ನಡೆಯೋದು ಮುಂಚೆ ನಾವು ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಜಾತಕ ತಿಳಿಸ್ಕೊಡ್ತದೆ. ಕೆಲವ್ರು ಏನು ಮಾಡ್ತಾರೆ, ಗಣಕೂಟಗಳು ಹೊಂದಾಣಿಕೆ ಆದರೆ ಸಾಕು ಮದುವೆ ಮಾಡಿಬಿಡ್ತಾರೆ. ಜಾತಕ ಹೊಂದಾಣಿಕೆ ಮಾಡಿಸೋದೇ ಇಲ್ಲ. ಎಷ್ಟೋ ಜನ ಗಣಕೂಟಗಳು ಚೆನ್ನಾಗಿ ಬಂದೂ ಗಂಡ ಹೆಂಡ್ತಿ ಬೇರೆ ಆಗಿರೋರು ಇದ್ದಾರೆ, ಅಥವಾ ಡೈವರ್ಸ್ ಆಗಿರೋರು ಇದ್ದಾರೆ, ಅಥವಾ ಪರಪುರುಷನ ಜೊತೆ ಆಸಕ್ತಿ ಹೊಂದಿರೋರು ಇದ್ದಾರೆ, ಆಸಕ್ತಿ ಹೊಂದಿ ಗಂಡನ ಸಾಯಿಸಿರೋರು ಇದ್ದಾರೆ, ಅಥವಾ ಪರ ಸ್ತ್ರೀ ಆಸಕ್ತಿ ಹೊಂದಿ ಹೆಂಡ್ತಿನ ಸಾಯಿಸಿರೋರು ಇದ್ದಾರೆ. ಇದೆಲ್ಲ ಜಾತಕ ಮೇಯ್ನು. ಜಾತಕದಲ್ಲಿ ಇದೆಲ್ಲ ನಾವು ತಿಳ್ಕೊಬೋದು. ನಾವು ಹತ್ತಿರಕ್ಕೆ ಯಾವುದು ಹೆಣ್ಣು ಯಾವುದು ಸಿಗ್ತಾ ಇಲ್ಲ, ಎಷ್ಟೋ ನೋಡಿದ್ದೀವಿ ಅಂಥೇಳಿ ಆ ಥರ ಪಟ್ಟು ಯಾವುದೋ ಒಂದು ಸಿಕ್ಕರೆ ಸಾಕು ಅಂಥೇಳಿ ಕೆಲವರು 90% ಯಾರು ಕೇಳೋದಿಲ್ಲ. ಗಣಕೂಟ ಒಂದು ಬಂದರೆ ಸಾಕು ಮದುವೆ ಮಾಡ್ಕೊತಾರೆ. ಆಮೇಲೆ ಅವರು ತುಂಬ ಕಷ್ಟ ನಷ್ಟಗಳು ಅನುಭವಿಸ್ತಾರೆ. ಯಾಕೆಂದರೆ ಈಗಿನ ಕಾಲಘಟ್ಟದಲ್ಲಿ ಹೆಚ್ಚಾಗಿದೆ. ಯಾಕೆ ಮಾತು ಹೇಳ್ತಾ ಹೆಚ್ಚಾಗಿದೆ ಇದು. ನಾವು ಪ್ರತಿನಿತ್ಯ ಟಿ ವಿಗಳಲ್ಲಿ ನೋಡ್ತೀವಿ. ಗಂಡನ್ನು ಯಾವ ರೀತಿ ಪರಪುರುಷನ ಜೊತೆ ಸೇರಿ ಕೊಂದರು, ಕೊಲೆ ಮಾಡಿದ್ದಾಳೆ ಅಂತೆಲ್ಲ, ಅಥವಾ ಹೆಂಡ್ತಿನ ಯಾವ ರೀತಿ ಕೊಲೆ ಮಾಡಿದ್ದಾರೆ ಅಂತ ನಾವು ಇದೆಲ್ಲ ನೋಡ್ತಿರ್ತೀವಿ. ಇದನ್ನು ಜಾತಕದಲ್ಲಿ ನಾವು ಮೊದಲು ತಿಳ್ಕೊಬೋದು. ನೋಡಿ, ಯಾರ ಸ್ತ್ರೀ ಜಾತಕದಲ್ಲಿ ಅಥವಾ ಪುರುಷ ಜಾತಕದಲ್ಲಿ ಕುಜನು ಶುಕ್ರನ ನವಾಂಶದಲ್ಲಿ, ಶುಕ್ರನು ಕುಜನ ನವಾಂಶದಲ್ಲಿ ಇದ್ದರೆ ಆ ಜಾತಕನ ಅಂದರೆ ಪತ್ನಿ ಪರಪುರುಷನ ಜೊತೆ ಆಸಕ್ತಿ ಹೊಂದಿ ತನ್ನ ಗಂಡನ್ನು ಕೊಲೆ ಮಾಡಬಹುದು ಅಂತ ಹೇಳ್ತದೆ. ಹಾಗೆ ಸಪ್ತಮದಲ್ಲಿ ಶುಕ್ರ, ಕುಜ ಮತ್ತು ಚಂದ್ರರು ಇದ್ದರೆ ತನ್ನ ಗಂಡನೇ ಅಂದರೆ ಪತಿಯೇ ತನ್ನ ಹಿತಕ್ಕೋಸ್ಕರ ಪರಪುರುಷನ ಜೊತೆ ಆಸಕ್ತಿ ಹೊಂದೋ ರೀತಿ ಮಾಡ್ತಾನೆ. ಅನೈತಿಕ ಸಂಬಂಧಕ್ಕೆ ಅವನೇ ಪ್ರೇರೇಪಿಸ್ತಾನೆ ಅಂತ. ಈ ಥರ ಇನ್ನೂ ಸುಮಾರು ಕಾಂಬಿನೇಷನ್ಗಳಿದೆ. ಎಲ್ಲವನ್ನು ತಿಳಿಸ್ಕೊಡ್ತದೆ ಜ್ಯೋತಿಷ್ಯ. ಒಂದೆರಡು ಕಾಂಬಿನೇಷನ್ ಹೇಳಿದ್ದೀನಿ, ಇನ್ನೂ ಸುಮಾರು ಇದೆ. ಅದಕ್ಕೆ ನಾವು ಮದುವೆಗೆ ಮೊದಲು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ಯಾಕೆ ಅಂದರೆ ಈ ರೀತಿ ದುರ್ಘಟನೆಗಳು ಸಂಭವಿಸಿದ್ರೆ ಪಾಪ ಅವ್ರ ಕುಟುಂಬದವರು ಎಷ್ಟು ನೋವು ತಿಂತಾರೆ. ಸುಮಾರು ಜೀವಗಳು ಇದರಿಂದ ನೋವು ತಿಂತವೆ. ಆದ್ದರಿಂದ ಜಾತಕ ಪರಿಶೀಲನೆ ಬಹಳ ಮುಖ್ಯ. ನಮಗೆ ಹುಟ್ಟಿದ ಡೇಟ್ ಆಫ್ ಬರ್ತು ಟೈಮ್ ಇಲ್ಲ ಸ್ವಾಮಿ, ಏನು ಮಾಡೋದು ಅಂತಂದರೆ ನಮ್ಮ ಋಷಿಮುನಿಗಳೆಲ್ಲದಕ್ಕೂ ಒಂದೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನೋಡಿ, ನೀವು ಒಂದು ಹೆಣ್ಣಿನ ವಿಷಯ ಕೇಳೋಕ್ಕೆ ಒಬ್ಬ ಆಚಾರ್ಯರ ಹತ್ರ ಹೋದಾಗ ನೀವು ಹೋದಂಥ ಟೈಮಲ್ಲಿ ಲಗ್ನ ಹಾಕಿದ್ರೆ ಅಥವಾ ನಿಮ್ಮ ಆರೂಢ ಲಗ್ನ ಹಾಕ್ಕೊಂಡ್ರೆ ಆ ಹೆಣ್ಣಿನ ಬಗ್ಗೆ ಎಲ್ಲ ವಿಷಯ ಸಂಪೂರ್ಣವನ್ನು ಜಾತಕ ತಿಳಿಸ್ಕೊಡ್ತದೆ. ಕೂತಿದ್ದ ಜಾಗದಲ್ಲೇ ಅವ್ರ ಕ್ಯಾರೆಕ್ಟರ್ಗಳನ್ನ ತಿಳ್ಕೊಬೋದು. ಟೈಮು, ಡೇಟ್ ಆಫ್ ಬರ್ತು ಇದ್ದರೆ ಅಥವಾ ಆರೂಢ ಲಗ್ನದಿಂದ ಎಲ್ಲ ತಿಳ್ಕೊಂಡು ಮುಂದುವರಿಬೋದು. ಯಾಕೆಂದರೆ ಮದುವೆಗೆ ಮೊದಲೇ ನಾವು ಎಚ್ಚೆತ್ಕೊಂಡ್ರೆ ಇದಲ್ಲದೆ ಇನ್ನೊಂದು ನೋಡ್ಬೋದು, ಆಪ್ಷನ್ಸ್ ಇರ್ತದೆ. ಆದರೆ ಮದುವೆ ಆದಮೇಲೆ ಆಪ್ಷನ್ಸ್ ಇರಲ್ಲ, ಅನುಭವಿಸದೆ ವಿಧಿ ಇರಲ್ಲ. ಆದ್ದರಿಂದ ಗಣಕೂಟಕ್ಕೆ ಪ್ರಾಮುಖ್ಯತೆ ಕೊಡದೆ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ಈ ದುರ್ಘಟನೆಗಳನ್ನು ತಪ್ಪಿಸಿ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ. ನಮಸ್ತೆ.